ಹಾಯ್ ಹೆಲೋ ನಮಸ್ಕಾರ ರೀ. ಸೊ ನಿಮಗೆ ಒಂದೇ ಥರ ದೋಸೆನ ತಿಂದು ಮನ್ಯಾಗ ಬೇಜಾರಾಗಿದ್ದರೆ ಎಲ್ಲರೂ ದೋಸೆ ಅಂದರೆ ಮೂಗು ಮುರಿಯಾಕತ್ತಿದ್ರು. ಸೊ ಮರಿದ ಈ ದೋಸೆನ ಮನ್ಯಾಗ ಮಾಡಿ ನೋಡ್ರಿ. ಉಳ್ಳಾಗಡ್ಡಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಸೊ ಉಳ್ಳಾಗಡ್ಡಿ ಮಾತ್ರ ಕಾಣಂಗಿಲ್ಲ, ಬಾಯಲ್ಲಿ ಮಧ್ಯೆ ಮಧ್ಯೆ ಸಿಗಂಗಿಲ್ಲ. ಹಂಗೆ ಇದ್ರ ಜೊತೆಗೆ ಮಾತ್ರ ಸ್ಪೆಷಲ್ ಆಗಿರುವಂಥ ಚಟ್ನಿನೂ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಸೊ ಈ ಚಟ್ನಿ ಜೊತೆಗೆ ನೀವು ತಿಂತಾ ಇದ್ರೆ ಕಳೆದು ಹೋಗ್ತೀರಾ ನೋಡ್ರಿ. ಅದನ್ನು ಯಾವ ರೀತಿ ಹೆಂಗೆ ಮಾಡಿದ್ನಂತ ಬರೀ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಸೊ ಅದಕ್ಕೆ ಒಂದು ಖಾರಕ್ಕೆ ಒಂದು 3 ಒಣ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದುಬಿಟ್ಟು ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಹುಣಸೆಹಣ್ಣೇನಿಲ್ಲ, ಸ್ವಲ್ಪ ಹಾಕ್ಕೊಳ್ರಿ. ಹಂಗೆ 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ನಾವು ನೈಸಾಗಿ ಸ್ವಲ್ಪ ರುಬ್ಕೊಂಡು ಬರೋಣ ಅಂತ. ಸೊ ನೋಡಾಕತ್ತಿರಲ್ಲ, ಇವಾಗ ಈ ರೀತಿ ಪೇಸ್ಟಿಂಗ್ ರೆಡಿ ಆಗೈತಲ್ಲ. ಸೊ ಇವಾಗ ನಿಮ್ಮದು ದೋಸೆ ಹಿಟ್ಟಿಂದ ಬ್ಯಾಟ್ರಿ ಏನಿರತ್ತೆ ನೋಡಿರಿ. ಸೊ ಹಿಟ್ಟೇನು ಉಳಿದಿರತ್ತಲ್ಲ, ಸೊ ಅದೇ ದೋಸೆ ಹಿಟ್ಟಿಗೆ ನೀವು ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಅನಿಸ್ತದೆ, ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು. ನೀವೇನಾದರೂ ದೋಸೆ ಹಿಟ್ಟನ್ನು ಮನೇಲಿ 1-2 ದಿನ ಹಿಂಗೆ ಯೂಸ್ ಮಾಡ್ತಿರ್ತೀರಲ್ಲ, ಸೊ ಅದರಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಥರ ದೋಸೆ ಬೇಕಲ್ಲ, ಸೊ ಆ ರೀತಿ ಟೇಸ್ಟ್ ಕೊಡ್ತದೆ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮಸಾಲೆ ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಅಂತೂ ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಗ್ತಾ ಇರೋಂಗಿಲ್ಲ, ಯಾಕಂದರೆ ಮಕ್ಕಳು ಅದು ತಿನ್ನೋಕೆ ಇಷ್ಟಪಡೋಂಗಿಲ್ಲ ನೋಡಿರಿ. ಸೊ ಇದ್ರೊಳಗಡೆ ಹಿಟ್ಟೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಕತ್ತಿರಲ್ಲ, ಇಷ್ಟು ಹದದೊಳಗೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗತ್ತೆ. ಸೊ ಇದು ಒಂದು 5 ನಿಮಿಷ ನೆನೆಯಾಕ ಬಿಡೋಣಂತ. ಸೊ ಈ ಕಡೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಂತ. ಸೊ ಒಂದು ಪ್ಯಾನ್ಗೆ 1 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಒಂದು ಸಣ್ಣ ಶೇಂಗಾ, ಹಾಗೆ 1ರಿಂದ 2 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣಂತ ಇದು ಎಣ್ಣೆ ಒಳಗೆ. ಇಷ್ಟು ಹುರ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಇಂಚಷ್ಟು ನಾನು ಅಲ್ಲ ಹಾಕ್ಕೊಳತ್ತೀನಿ. ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ ನೋಡಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣಂತ. ಇದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡಿದ್ದೆ. ಖಾರಕ್ಕೆ ಒಂದು 4 ಒಣ ಮೆಣಸಿನ್ಕಾಯಿ, ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳತ್ತೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕರಿಬೇವು ಸೊಪ್ಪು ಹಾಕ್ತಾರೆ ನೋಡಿರಿ, ಇದು ಫ್ರೈ ಮಾಡ್ಕೊಳತ್ತದ್ರೊಳಗಡೆ. ಸೊ ಅದ್ರ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಚಟ್ನಿ ತಿನ್ನುವಾಗ. ಸೊ ಇದಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಟೊಮೆಟೊ ಹಾಕ್ಕೊಂಡ್ಬಿಟ್ಟು, ಟೊಮೆಟೊ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ನೋಡಿರಿ, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕಾಗತ್ತೆ. ಸೊ ಲಾಸ್ಟಿಗೆ ನೋಡತ್ತಿರಲ್ಲ, ಕೊಬ್ಬರಿನ ಭಾಳ ಕಡಿಮೆ ಹಾಕ್ಕೊಳಕತ್ತೀನಿ. ಸೊ ಒಂದು ಅರ್ಧ ಹೋಳೂ ಇಲ್ಲ, ಅಷ್ಟು ಕಡಿಮೆ ಹಾಕ್ಕೊಳಕತ್ತೀನಿ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಇದಷ್ಟು ಫ್ರೈ ಆದಮೇಲೆ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳತ್ತೀನಿ. ಸೊ ನೋಡಾಕತ್ತಿರಲ್ಲ, ನೀವು ಸ್ವಲ್ಪ ತರಿಯಾಗಿನೂ ರುಬ್ಕೋಬೋದು, ಮತ್ತು ಚೆನ್ನಾಗಿ ಅನಿಸುತ್ತೆ ಅದು ಕೂಡ. ಸೊ ನಾನು ಪೂರ್ತಿ ನೈಸಿಗೂ ಅಲ್ಲ, ಪೂರ್ತಿ ತರಿಯಾಗಿಲ್ಲ, ಮೀಡಿಯಮ್ ಆಗಿ ನಾನು ಅರ್ದಿಟ್ಕೊಂಡಿದ್ದೀನಿ ನೋಡಿರಿ. ಸೊ ಇವಾಗ ಸ್ವಲ್ಪ ಅದೇ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ತೀನಂತ. ಸೊ ನಿಮ್ಗೆ ಏನಾದ್ರು ಗಟ್ಟಿಯಾಗಿ ಬೇಕು ಚಟ್ನಿ ಅಂತಂದರೆ ನೀವು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೋಬೋದು, ತಿಳುವಾಗಿ ಬೇಕಂತಂದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ಇದು ಇಡ್ಲಿ ಮತ್ತು ಪಡ್ಡಿಗೂ ಕೂಡ ಯೂಸ್ ಮಾಡ್ಕೋಬೋದು ನೋಡಿರಿ. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣಂತ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ 1-2 ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣಂತ. ಹಾಕ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ಚಟಪಟ ಅಂತ ಸಿಡಿತಿರುತ್ತಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೀನಂತ. ಸೊ ಹಿಂಗೆ ಹಾಕೋದ್ರಿಂದ ಚಟ್ನಿ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದಿಷ್ಟು ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಪೂರ್ತಿ ಚಟಪಟ ಆದಮೇಲೆ ಇವಾಗ ಒಗ್ಗರಣೆ ಈ ಚಟ್ನಿ ರೆಡಿ ಮಾಡಿತ್ತು ನೋಡಿ. ಸೊ ಅದ್ರೊಳಗಡೆ ಹಾಕ್ಕೊಳ್ಳೋಣಂತ. ಈ ಒಗ್ಗರಣೆ ಕೊಟ್ಕೊಂಡು ಬಂದು ಈ ಚಟ್ನಿ ರೆಡಿ ಆಯ್ತು ನೋಡಿರಿ. ಸೊ ಸಿಂಪಲ್ಲಾಗಿ ಟೇಸ್ಟಿಯಾದಂಥ ಚಟ್ನಿನ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಈ ಚಟ್ನಿತ್ತು ದೋಸೆ, ಇಡ್ಲಿ, ಪಡ್ಡು ಎಲ್ಲ ಪೂರಿಗಂದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡಿದೆ ಈ ಚಟ್ನಿನ ಮನ್ಯಾಗ ಮಾಡಿರಿ. ಹಾಗೆ ಕೂಡ ಈ ಕಡೆ ಹಿಟ್ಟು ಕೂಡ ನೆನೆದೈತಿ. ಸೊ ನೋಡೋಕತ್ತಿರಲ್ಲ, ಈ ಹಿಟ್ಟಿಗೆ ನಾವು ದೋಸೆನ ಹಂಚಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ದೊಡ್ಡದಾಗಿ ದೋಸೆ ಬೇಕಲ್ಲ, ಸೊ ಅಷ್ಟು ದೊಡ್ಡದಾಗಿ ನೀವು ದೋಸೆನ ಹುಯ್ಕೋಬೋದು. ಸೊ ಇವಾಗ ಎಷ್ಟು ತಿಳುವಾಗಿ ಬೇಕಾದರೂ ನೀವು ಹಾಕೋಬೋದು ನೋಡಿರಿ, ಅಷ್ಟು ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಹಾಗೆ ಕೂಡ ಶೈನಿಯಾಗಿ ಹಾಗೆ ಒಂಥರ ಪೇಪರ್ ದೋಸೆ ಥರ ಫುಲ್ ಶೈನಿಯಾಗಿ ಬರುತ್ತೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ದೋಸೆನ ಹಾಕ್ಕೊಳತ್ತೀನಿ. ಸೊ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳೋಣಂತ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ 1-2 ಚಮಚದಷ್ಟು ತುಪ್ಪನ ಮೇಲ್ಗಡೆ ಹಾಕ್ಕೊಳ್ಳಾಕತ್ತೀನಿ. ಸೊ ತುಪ್ಪ ಬೇಡ ಅನ್ನೋರಾಗಿದ್ದರೆ ಎಣ್ಣೆನೂ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ.
ಪೂರ್ತಿ ಇದು ದೋಸೆ ಎಲ್ಲನೂ ಹೇಳ್ಬೇಕು ನೋಡಿರಿ. ಸೊ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಗ್ಯಾಸ್ನ ಮೀಡಿಯಮಲ್ಲೇ ಇಟ್ಕೊಂಡು ಸೊ ನೋಡಕತ್ತಿರಲ್ಲ ಇವಾಗ ದೋಸೆ ಎಲ್ಲ ಚೆನ್ನಾಗಿ ಸ್ವಲ್ಪ ಗೊತ್ತಾಗತ್ತೆ ನಿಮಗೆ ಕಲರ್ ಎಲ್ಲ ಚೇಂಜ್ ಆಗೈತಿ, ಹಾಗೆ ಕೂಡ ಬೆಂದೈತಿ. ಸೊ ಇವಾಗ ಇದನ್ನು ಹೊಳಿಸಿ ಹಾಕ್ಕೊಳ್ತೀನಂತ. ಸೊ ನೀವು ಒಂದೇ ಸೈಡಿಂದ ಕೂಡ ಬೇಯಿಸ್ಕೋಬೋದು. ಸೊ ನಾನು 2 ಸೈಡಿಂದನೂ ಬೇಯಿಸ್ಕೊಳಕತ್ತೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿರಿ ಇವಾಗ ಹೊಳಿಸಿ ಹಾಕ್ಕೊಳಕತ್ತೀನಿ. ಸೊ ಇವಾಗ ದೋಸೆ ಇದು ರೆಡಿ ಆಗೈತಿ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಂತ. ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬಂತೆ, ಹಾಗೆ ಕೂಡ ಶೈನಿಯಾಗಿ ಹಾಗೆ ಕಲರ್ಫುಲ್ಲಾಗಿ ಬಂದೈತಿ. ಸೊ ಈ ದೋಸೆ ನಮ್ಮ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಂತೂ ತುಂಬ ಇಷ್ಟ ಆಯಿತು. ಒಂದೇ ಥರ ದೋಸೆನ ತಿಂದು ಬೇಜಾರಾಗಿದ್ದರೆ ನೀವು ಈ ದೋಸೆನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ, ತುಂಬ ಚೆನ್ನಾಗಿತ್ತೆ. ಸೊ ಇನ್ನೊಂದು ಸರಿ ಹಾಕಿ ಕೂಡ ತೋರ್ಸಾಕತ್ತೀನಿ ನೋಡಿರಿ. ಈ ರೀತಿ ನಿಮಗೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕೂಡ ಹಾಕ್ಕೋಬೋದು, ಸುಮಾರು ತಿಳುವಾಗಿ ಬೇಕಂದರೆ ತಿಳುವಾಗಿ ಹಾಕ್ಕೋಬೋದು. ನೋಡಿರಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನೀವು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೋಬೋದು. ಸೊ ಇದ್ರ ಮೇಲ್ಗಡೆ ನಿಮ್ಗೆ ಏನಾದ್ರು ಶೇಂಗಾ ಚಟ್ನಿ ಅದೇನಾದ್ರು ಹಾಕ್ಕೋಬೇಕನ್ಸಿದ್ರೆ ಹಾಕ್ಕೋಬೋದು. ಬಟ್ ಇದೇ ಮಸಾಲೆ ಎಲ್ಲ ಇರುತ್ತಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಕತ್ತೀನಿ. ಸೊ ನೋಡಕತ್ತಿರಲ್ಲ ರೆಡಿ ಆಗೈತಿ ನಮ್ಮದು ಈರುಳ್ಳಿ ಮಸಾಲೆ ದೋಸೆ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾದಂಥ ಈರುಳ್ಳಿ ಮಸಾಲೆ ದೋಸೆ ಮನೆಯೊಳಗೆ ಮಾಡ್ಕೊತೀನಿ ನೋಡಿರಿ. ಸ್ಪೆಷಲ್ ಆಗಿರೋ ಚಟ್ನಿ ಜೊತೆಗೆ ಸವಿಯಾಕತ್ರ ನೀವಂತೂ 2ರಿಂದ 4 ದೋಸೆ ತಿಂತೀರ ನೋಡಿರಿ. ದೋಸೆ ಬೇಡನವರು ಕೂಡ ದೋಸೆ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿದ್ರಲ್ಲ ಮಿಸ್ ಮಾಡ್ದೆ ನೀವು ಮನೆಯೊಳಗೆ ನಾ ತೋರಿಸಿದಂಥ ದೋಸೆನ ಮನೆಯೊಳಗೆ ಟ್ರೈ ಮಾಡಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ನೀವು ಈ ದೋಸೆ ತಿಂದಾದಮೇಲೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗಂತ ನೀವು ತಿಂದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಅನ್ಕೊಳಕ್ಕೋಗ್ಬೇಡ್ರಿ. ನೋಡಿದ ತಕ್ಷಣ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನೊಂದು ಬಾರಿ ಟ್ರೈ ಮಾಡಿರಿ.